ಎಲ್ಲರಿಗೂ ನಮಸ್ಕಾರ. ಕೆಎಎಸ್ ಪೂರ್ವಭಾವಿ ಪರೀಕ್ಷೆ ನಡೆಸುವ ಕುರಿತು ಇರುವಂತಹ ಗೊಂದಲಗಳ ಬಗ್ಗೆ ಈಗಾಗಲೇ ಅಭ್ಯರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಆ ಆಕ್ರೋಶದ ಬೆನ್ನಲ್ಲೇ ಈಗ ಸದನದಲ್ಲೂ ಕೂಡ ಈ ಒಂದು ವಿಷಯ ಚರ್ಚೆಯಾಗಿದ್ದು, ಸದನದಲ್ಲಿ ಈ ಒಂದು ವಿಚಾರವಾಗಿ ಏನೆಲ್ಲ ಚರ್ಚೆಯಾಗಿದೆ, ಇದರ ಕುರಿತು ಸಚಿವರು ಹೇಳೋದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ನೋಡೋದಕ್ಕೂ ಮುಂಚೆ ಕೆಎಎಸ್ ಅಭ್ಯರ್ಥಿಗಳ ಒಂದು ನೋವೇನಿದೆ, ಆ ನೋವಿಗೆ ಧ್ವನಿಯಾಗಿ ನಿಂತಿರುವಂತಹ ನ್ಯೂಸ್ ಫಸ್ಟ್ ಚಾನಲ್ಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸಬೇಕಾಗತ್ತೆ. ಕೆಎಎಸ್ ಪೂರ್ವಭಾವಿ ಪರೀಕ್ಷೆ ಕುರಿತು ನ್ಯೂಸ್ ಫಸ್ಟ್ ವರದಿ ಮಾಡಿದ ಬೆನ್ನಲ್ಲೇ ಸದನದಲ್ಲೂ ಕೂಡ ಈ ಬಗ್ಗೆ ಭಾರಿ ಚರ್ಚೆಯಾಗಿದ್ದು, ಚರ್ಚೆಯಾಗಿರುವ ಬಗ್ಗೆ ಸಚಿವರು ಹೇಳೋದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಲ್ಲ, ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿದ್ದಾರೆ, ಮಾಡ್ತಾರೆ, ಮುಂದೆ ಮಾಡ್ತಾರೆ. ನಮಗೆ ಒತ್ತಡ ಇತ್ತು, ಎಲ್ಲ ಸಚಿವರುಗಳು ಒತ್ತಡ ಇತ್ತು. ನನಗೂ ಬಹಳಷ್ಟು ಜನ ಫೋನ್ ಮಾಡಿದ್ರು. ಸೊ ಅದಕ್ಕೆ ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಮುಖ್ಯಮಂತ್ರಿಯವರು ಮುಂದೆ ಮಾಡ್ಲಿಕ್ಕೆ ಒಂದು ಡೇಟ್ ನಿರ್ಣಯ ಮಾಡ್ತಾರೆ. ಕೆಎಎಸ್ ಪರೀಕ್ಷೆ ಮುಂದೂಡಿ ಅಂತ ಪರೀಕ್ಷಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ಇದನ್ನ ಮಾತಾಡ್ತಾರೆ. ಈಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಎಚ್ ಕೆ ಪಾಟೀಲ್ ಸಾಹೇಬ್ ಮಾತಾಡ್ತಾರೆ. ಚರ್ಚೆ ಆಯ್ತಾ ಸರ್ ಈ ವಿಚಾರ? ಎಚ್ ಕೆ ಪಾಟೀಲ್ ಮಾತಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್. ಅದು 25ಕ್ಕೆ ಇದನ್ನ 27ಕ್ಕೆ 2 ದಿನ ಅಷ್ಟೇ ಪೋಸ್ಟ್ಪೋನ್ ಮಾಡಿದ್ದಾರೆ ಸರ್. ಹಂಗಾಗಿ ಅದೇ ಈಗ ಮೇನ್ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿದಿಲ್ಲ. ಚರ್ಚೆ ಆಯ್ತಾ ಸರ್ ಇವತ್ತು ಕ್ಯಾಬಿನೆಟ್? ಚರ್ಚೆ ಆಗಿದೆ. ಓಕೆ ಸರ್, ಚರ್ಚೆ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಪರೀಕ್ಷೆ ಮುಂದೂಡಿ ಅಂತ ಪರೀಕ್ಷಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್. ಅದು ವೀಕೆಂಡ್ ಅಲ್ಲಿ ಮಾಡೋ ಸಂಪ್ರದಾಯ ಇವಾಗ ವೀಕ್ ಬಿಗಿನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸಿಎಂ ಸೂಚನೆ ಕೊಟ್ಟರು, ಅಧಿಕಾರಿಗಳು 2 ದಿನ ಅಷ್ಟೇ ಮುಂದೂಡಿದ್ದಾರೆ ಸರ್. ಹಾಗಾಗಿ ಯಾವಾಗ ಆಯ್ತು ತೀರ್ಮಾನ? ಇದು ಅದು ಆಗಿದೆ ಸರ್. 25ಕ್ಕೆ ಇದ್ದದನ್ನ 27ಕ್ಕೆ ಇಟ್ಟಿದ್ದಾರೆ ಸರ್. ಅಂದ್ರೆ 2 ದಿನ ಅಷ್ಟೇ ಪೋಸ್ಟ್ಪೋನ್ ಮಾಡಿದ್ದಾರೆ. ಅಲ್ಲ, ಯಾವಾಗ ಬರ್ತಿದ್ದು ಸೂಚನೆ? ಅಲ್ಲ, ಸಿಎಂ ಕೊಟ್ಟ ಮೇಲೆ ಸರ್. ಅಲ್ಲ, ಈಗ ಅದ್ರ ಬಗ್ಗೆ ಇನ್ನ ಸಿಎಂ ಸಾಹೇಬ್ರ ಗಮನಕ್ಕೆ ಬಂದಿದೆ. ಸಿಎಂ ಸಾಹೇಬರು ಅದಕ್ಕೆ ಬಗ್ಗೆ ಸೂಕ್ತವಾದಂಥ ತೀರ್ಮಾನ ಮಾಡ್ತಾರೆ. ಈಗ ಚರ್ಚೆ ಆಗಿದೆ ಅದ್ರ ಬಗ್ಗೆ. ಸಿಎಂ ಸಾಹೇಬರ ಸಮ್ಮುಖದಲ್ಲಿ ನಮ್ಮ ಗಮನಕ್ಕೆ ಬಂತು. ಸಿಎಂ ಸಾಹೇಬರು ಅದನ್ನು ತೀರ್ಮಾನ ಮಾಡ್ತಾರೆ ಮುಂದೂಡಿ ಅಂತ. ಆದ್ರೆ ಅಧಿಕಾರಿಗಳು ಎಲ್ಲ ಕಣ್ತಪ್ಪಿನಿಂದ 2 ದಿನಕ್ಕಿದ್ದ 27ಕ್ಕೆ ಅಷ್ಟೇ ಇಟ್ಟಿದ್ದಾರೆ ಸರ್. ಆಮೇಲೆ ಕೆಎಸ್ ಪರೀಕ್ಷೆಗಳು ವೀಕೆಂಡ್ ಅಲ್ಲಿ ಮಾಡೋದು ಸಂಪ್ರದಾಯ. ಆದ್ರೆ ನೋಡಿ, ನಾನು ಎಲ್ಲ ಮಾತಾಡಕ್ ಹೋಗಲ್ಲ. ಆದರೆ ನೋಡಿ, ಈಗಾಗಲೇ ಮುಂದಕ್ಕೆ ಹೋಗಿದೆ. ಪದೇ ಮುಂದೆ ಹಾಕೋದು ಕೂಡ ಸರಿಯಲ್ಲ. ಅದರಿಂದ ಯಾವ ಥರ ತೀರ್ಮಾನ ಮಾಡಕ್ಕೆ ಮಾಡ್ತಾರೆ ಈಗ ನೋಡಿಕೊಂಡು. ಯಾಕಂದರೆ ಒಂದೇ ಒಂದು ಸಬ್ಜೆಕ್ಟ್, ಫಿಲಾಸಫಿ ಒಂದು ಸಬ್ಜೆಕ್ಟ್ ಮಾತ್ರ ಕ್ಲಾಶ್ ಆಗ್ತಾ ಇರೋದು. ಇದಕ್ಕೋಸ್ಕರ 2 ಲಕ್ಷ ಜನ ಇದ್ದಾರೆ ಬರೆಯೋರು. ಸೊ ಎಲ್ರಿಗೂ ತೊಂದರೆ. ಈಗ ಮುಂದಕ್ಕೆ ಹೋದರೆ 3 ತಿಂಗಳು 4 ತಿಂಗಳು ಮುಂದಕ್ಕೆ ಹೋಗ್ತದೆ. ಅದನ್ನು ಕೂಡ ಸಮಸ್ಯೆ ತಾನೆ. ನೋಡೋಣ. ಇಲ್ಲ, ಅದ್ರ ಬಗ್ಗೆ ಬರ್ತಾರೆ ಅವ್ರು ಕೇಳಿ. ಶಿಕ್ಷಣ ಸಚಿವರು ಬರ್ತಾರೆ, ಅವ್ರಿಗೆ ಗೊತ್ತಿದ್ದು. ನನಗೆ ಅದು ಗೊತ್ತಿಲ್ಲ. ಈಗ ಸಚಿವರು ಬರ್ತಾರೆ, ಕನ್ಸರ್ನ್ ಅವ್ರು ಕೇಳಿ. MC ಸುಧಾಕರ್ ಅವ್ರು ಬರ್ತಾರೆ, ಅವ್ರ ಐಡಿಯಾ ಇದೆ. ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ಅದನ್ನ ಹೇಳಿದ್ದಾರೆ. ಸಿಎಂ ನೋಟಿಸ್ ತಗೊಂಡಿದ್ದಾರೆ. ಯಾವ್ದೋ ಎಕ್ಸಾಮ್ ಕ್ಲಾಶ್ ಆಗ್ತದೆ, ಅದ್ರ ಬಗ್ಗೆ ಡಿಸಿಷನ್ ತಗೊಳ್ಳಿ ಅಂತ ಹೇಳಿ. ಆದ್ರೂ 25ಕ್ಕೆ ಇದ್ದಿದ್ದ 27ಕ್ಕೆ ಮಾಡಿದ್ದಾರೆ ಸರ್. ಅಂದ್ರೆ 2 ದಿನ ಗ್ಯಾಪ್ ಇದೆ. ಅವತ್ತು ಅದೇನೋ ಒಂದು ಪೇಪರ್ ಯಾವ್ದೋ ಕ್ಲಾಶ್ ಆಗ್ತದೆ, ಅದನ್ನ ಡಿಸಿಷನ್ ತಗೊಳಕ್ ಸಿಎಂ ಚೇಂಜ್ ಮಾಡಕ್ ಹೇಳಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಬರ್ತಾರೆ ಅವ್ರು ಕೇಳಿ. ಶಿಕ್ಷಣ ಸಚಿವರು ಬರ್ತಾರೆ, ಅವ್ರಿಗೆ ಗೊತ್ತಿದ್ದು. ನನಗೆ ಅದು ಗೊತ್ತಿಲ್ಲ. ಈಗ ಸಚಿವರು ಬರ್ತಾರೆ, ಕನ್ಸರ್ನ್ ಅವ್ರು ಕೇಳಿ. MC ಸುಧಾಕರ್ ಅವ್ರು ಬರ್ತಾರೆ, ಅವ್ರ ಐಡಿಯಾ ಇದೆ. ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ಅದನ್ನ ಹೇಳಿದ್ದಾರೆ. ಸಿಎಂ ನೋಟಿಸ್ ತಗೊಂಡಿದ್ದಾರೆ. ಯಾವ್ದೋ ಎಕ್ಸಾಮ್ ಕ್ಲಾಶ್ ಆಗ್ತದೆ, ಅದ್ರ ಬಗ್ಗೆ ಡಿಸಿಷನ್ ತಗೊಳ್ಳಿ ಅಂತ ಹೇಳಿ. ಆದ್ರೂ 25ಕ್ಕೆ ಇದ್ದಿದ್ದ 27ಕ್ಕೆ ಮಾಡಿದ್ದಾರೆ ಸರ್. ಅಂದ್ರೆ 2 ದಿನ ಗ್ಯಾಪ್ ಇದೆ. ಅವತ್ತು ಅದೇನೋ ಒಂದು ಪೇಪರ್ ಯಾವ್ದೋ ಕ್ಲಾಶ್ ಆಗ್ತದೆ, ಅದನ್ನ ಡಿಸಿಷನ್ ತಗೊಳಕ್ ಸಿಎಂ ಚೇಂಜ್ ಮಾಡಕ್ ಹೇಳಿದ್ದಾರೆ.